ನಮಸ್ಕಾರ ಸ್ನೇಹಿತರೆ, ಬನ್ನಿ ಮಾಡೋಣ. ನಾವು ಲಿಟಲ್ ಮಿಲ್ಲೆಟ್ ಅಂತ ಹೇಳಿದರೆ ಸಾಮೆ ಅಕ್ಕಿ, ಇದರಿಂದ ದೋಸೆ ಮತ್ತು ಇಡ್ಲಿ. ಈಗ 1.5 ಕಪ್ಪಷ್ಟು ಉದ್ದಿನ ಕಾಳನ್ನು ನೆನೆಸಿಟ್ಕೊಳ್ಳಿ, ಒಂದು 5-6 ಗಂಟೆ. ಹಾಗೆ ಲಿಟಲ್ ಮಿಲ್ಲೆಟನ್ನು ಸಹ ಒಂದು 5-6 ಗಂಟೆ ತೊಳೆದು ನೆನೆಸಿಡಿ. ಇದನ್ನು ಎರಡನ್ನೂ ಬೇರೆ ಬೇರೆಯಾಗಿ ಅರ್ದು ಎರಡನ್ನು ಮಿಕ್ಸ್ ಮಾಡಿ ಸಾಕಷ್ಟು ಉಪ್ಪು ಹಾಕಿ ಅದು ಹುಳಿ ಬರ್ಲಿಕ್ಕೆ ಬಿಡಿ. ಬೆಳಗ್ಗೆ ಎದ್ದು ಹೀಗೆ ಹುಳಿ ಬಂದಿರಬೇಕದು. ಹುಳಿ ಬಂದದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಈ ಹಿಟ್ಟನ್ನು ಹಾಕಿ ಒಂದು 10 ನಿಮಿಷ ಇದನ್ನು ಸ್ಟೀಮ್ ಮಾಡಿದಾಗ ಇಡ್ಲಿ ತಯಾರಾಗುತ್ತೆ. ಈ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಹೂವಿನ ಹಾಗೆ ಮೆದುವಾಗಿರುತ್ತೆ. ಇದನ್ನು ನಿಮಗೆ ಬೇಕಾದಂಥ ಪದಾರ್ಥದಲ್ಲಿ ನೀವು ಸವಿಯಬಹುದು. ತುಪ್ಪ ಹಾಕಿ, ಸಾರು ಹಾಕಿ ಅಥವಾ ಸಾಂಬಾರು ಹಾಕಿ, ಚಟ್ನಿ ಹಾಕಿ ಸವಿಬೋದು. ಈಗ ನೋಡಿ ಅದೇ ಹಿಟ್ಟು ಉಳ್ಕೊಂಡಿದೆ, ಅದನ್ನ ನಾವೀಗ ದೋಸೆ ಮಾಡೋಣ. ಕಾವಲಿನ ಬಿಸಿ ಮಾಡಿ ಅದನ್ನು ಹಿಟ್ಟನ್ನು ಚೆನ್ನಾಗಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ದೋಸೆ ಮಾಡಿ ಅದ್ರ ಮೇಲೆ ಈ ಪಲ್ಯನ ಇಟ್ಟು ಹಾಗೆ ಅದಕ್ಕೆ ಬೆಣ್ಣೆ ಹಾಕಿ ದೋಸೆನ ಸವಿಬೋದು. ಇಲ್ಲಾಂದರೆ ತುಪ್ಪನ ಹಾಕಿ ದೋಸೆ ಆಗುವಾಗ ಚೆನ್ನಾಗಿ ಎಲ್ಲ ಕಡೆ ಬರುವಂತೆ ಮಾಡಿ ಚಟ್ನಿ ಪುಡಿನ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ, ಯಾವ ಚಟ್ನಿ ಪುಡಿ ಹಾಕ್ಬೋದು, ಚಟ್ನಿ ಪುಡಿನ ಸ್ಪ್ರಿಂಕಲ್ ಮಾಡಿ ಹಾಗೆ ಒಂದು ಸ್ವಲ್ಪ ಪಲ್ಯನ ಅದ್ರ ಮೇಲೆ ಇಡಿ. 1-2 ನಿಮಿಷದಷ್ಟು ಚೆನ್ನಾಗಿ ಕಾಯಿಸಿ ಇದನ್ನ ನೀವೀಗ ತೆಗೆದು ಪ್ಲೇಟಿಗೆ ಹಾಕ್ಕೊಂಡು ನಿಮಗೆ ಬೇಕಾದಂಥ ಪದಾರ್ಥದೊಟ್ಟಿಗೆ ತಿನ್ನಬಹುದು. ಫಿಲ್ಟರ್ ಕಾಫಿ ಇದ್ದರೆ ಇನ್ನೂ ಅತ್ಯುತ್ತಮ. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.